ಸರ್, ಇದು ನಿಮಗೆ ಬಂದಿದೆ ಎಂದ ರಿಸೆಪ್ಷನಿಸ್ಟ್ ಅಭಿರಾಮನ ಮುಂದೆ ಚಂದದ ಗುಲಾಬಿ ಹೂವುಗಳ ಬೊಕ್ಕೆ ತಂದಿಟ್ಟಳು. ಅವ ಆಗ ತಾನೇ ಮೀಟಿಂಗ್ ಮುಗಿಸಿ ನಿಂತಿದ್ದ ಮೀಟಿಂಗ್ ಹಾಲ್ನಲ್ಲಿ ಒಬ್ಬನೇ. ನನಗ ಯಾರು ಕಳಿಸಿದ್ದು ಕೇಳಿದನವ ಅದನ್ನೇ ನೋಡುತ್ತಾ. ಗೊತ್ತಿಲ್ಲ ಸರ್, ಜೊತೆಗೆ ಲೆಟರ್ ಇದೆ ಎಂದಳು. ಓಕೆ, ನೀವು ಹೋಗಿ ಎಂದವ ಬೊಕ್ಕೆ ಹಿಡಿದು ಅದರಲ್ಲಿನ ಲೆಟರ್ ಹಿಡಿದು ಬಿಡಿಸಿದ. ಮೈ ಡಿಯರ್ ಅಭಿ, ನನ್ನ ಕಡೆಯಿಂದ ನಿನಗೆ ಮೊದಲನೇ ಗಿಫ್ಟ್ ಎಂದು ಬರೆದಿತ್ತಷ್ಟೆ. ಗಿಫ್ಟಾ? ಯಾರು ಕಳಿಸಿದ್ದು? ಇದರಲ್ಲಿ ಹೆಸರೇ ಇಲ್ವಲ್ಲ ಎಂದು ಅವ ಬೊಕ್ಕೆ ಹಿಡಿಯುವುದಕ್ಕೂ ನಾನೇ ಕಳಿಸಿದ್ದು ಅಭಿ ಎನ್ನುತ್ತಾ ಅವನೆದುರಿಗೆ ಪ್ರತ್ಯಕ್ಷಳಾದಳು ಯಶಸ್ವಿನಿ. ಕೈಯಲ್ಲಿದ್ದ ಬೊಕ್ಕೆಯಲ್ಲಿನ ಚಂದದ ಹೂವುಗಳೆಲ್ಲ ಬಾಡಿ ಹೋಗುವಷ್ಟು ಕೋಪ ಅವನ ಮೊಗದಲ್ಲಿ ಮೂಡಿತು ಅವಳನ್ನು ಕಾಣುತ್ತಲೇ. ನೀನ್ಯಾಕೆ ಬಂದೆ ಇಲ್ಲಿಗೆ? ಕೈಯಲ್ಲಿದ್ದ ಬೊಕ್ಕೆ ಟೇಬಲ್ ಮೇಲೆ ಚೆಲ್ಲಿ ಕೇಳಿದ. ಯಾಕೆ ಬಂದೆ ಅಂದರೆ, ಇದು ನನ್ನ ಗಂಡನ ಆಫೀಸ್, ನನ್ನ ಮಾವನ ಕಂಪ್ನಿ. ನಾನು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು ಎಂದಳು. ಅವನ ಸನಿಹ ಬಂದು ನಿಂತು ಅವಳನ್ನೇ ದಿಟ್ಟಿಸಿದ ಅಭಿ ಉರಿಗಣ್ಣಿನಿಂದ. ಗಾಢ ನೀಲಿ ಬಣ್ಣದ ಟಾಪ್, ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದವಳು ಕೂದಲನ್ನು ಸ್ಟೈಲ್ ಮಾಡಿ ಗಾಳಿಗೆ ಬಿಟ್ಟಿದ್ದಳು ಬಂಧಿಸದೆ. ಅವ ಕಟ್ಟಿದ್ದ ತಾಳಿ ಟಾಪಿನೊಳಗೆ ಮುಚ್ಚಿಕೊಂಡಿತ್ತು. ಕಂಗಳಲ್ಲಿ ಅವನನ್ನು ಕಂಡ ಹೊಳಪು, ಮೊಗದಲ್ಲಿ ಉತ್ಸಾಹ. ಆ ಚಂದದ ಬೊಂಬೆಯನ್ನು ಕಂಡರೆ ಕೋಪಗೊಳ್ಳುವವನು ಇವನೊಬ್ಬನೇ. ವಾಟ್, ನಿನ್ನ ಗಂಡ? ಎಂದೊಮ್ಮೆ ಅಸಹನೆಯಿಂದ ಹಣೆ ತೀಡಿಕೊಂಡವ. ಲುಕ್ ಯಶಸ್ವಿನಿ, ನನಗೆ ನಿನ್ನನ್ನು ಕಂಡ್ರೆ ಕೋಪ ಬರುತ್ತೆ. ಸೊ ಪ್ಲೀಸ್ ನನ್ನಿಂದ ದೂರ ಇರು ಎಂದ ತಾಳ್ಮೆ ಕಳೆದುಕೊಳ್ಳದೆ. ಅವನ ಸನಿಹ ಇನ್ನೂ 2 ಹೆಜ್ಜೆ ಬಂದವಳು. ದೂರ ಇರಬೇಕಾ? ದೂರ ಇದ್ದರೆ ನಿನಗೆ ನನ್ನ ಮೇಲೆ ಪ್ರೀತಿ ಆಗೋದು ಹೇಗೆ? ನಾನು ನಿನ್ನನ್ನು ಗೆಲ್ಲೋದು ಹೇಗೆ ಎಂದಳು ಹಿಂದೆ ಕೈಕಟ್ಟಿ ನಿಂತು ನುಲಿಯುತ್ತಾ, ನಾಚಿಕೆಯ ನಗು ತುಟಿಗಳಲ್ಲಿ. ಅವಳಿಂದ ಹಿಂದೆ ಸರಿದು ನಿಂತವ. ನನ್ನನ್ನು ಯಾರೂ ಗೆಲ್ಲೋಕ್ಕಾಗೋದಿಲ್ವೇ ಹೊರಟಾಗಿ ಎಂದ ಪ್ರೀತಿಯ ಮಾತನ್ನು ತಳ್ಳಿ ಹಾಕಿ. ಹೌದಾ? ಆದರೆ ನನ್ನನ್ನು ಗೆದ್ದಿದೆಯಲ್ಲ ನೀನು. ಐ ಲವ್ ಯು ಅಭಿ ಎಂದಳು ಮತ್ತೆ 2 ಹೆಜ್ಜೆ ಮುಂದೆ ಬಂದು. ಪ್ರೀತಿಯ ರಂಗು ಅವಳ ಕೆನ್ನೆಗಳಲ್ಲಿ. ಮತ್ತೆ ಹಿಂದೆ ಸರಿದವ. ಈ ನಾಟಕ ಎಲ್ಲ ಬಿಟ್ಟು ಸುಮ್ಮನೆ ಹೋಗು ಯಶಸ್ವಿನಿ ಎಂದ ಜೇಬಿನಲ್ಲಿ ಕೈಯಿಟ್ಟು ನಿಂತು. ಅವಳ ಜೊತೆ ಜಗಳ ವಾದ ಬೇಕಿರಲಿಲ್ಲ ಅವನಿಗೆ ಸದ್ಯಕ್ಕೆ. ಕಮಾನ್ ಅಭಿ, ನಾನು ನಿನ್ನ ಹೆಂಡ್ತಿ. ಇನ್ನೂ ಸ್ವಲ್ಪ ದಿನಕ್ಕೆ ಮತ್ತೊಮ್ಮೆ ನಮ್ಮಿಬ್ಬರು ಮದುವೆ ಆಗುತ್ತೆ. ಇನ್ನಾದರೂ ಕೋಪ ಬಿಡು ಎಂದಳು ಮುಂದೆ ಹೆಜ್ಜೆ ಇಡದೆ. ನೀನು ನನ್ನ ಹೆಂಡ್ತಿ ಅಂತ ಜಗತ್ತೇ ಅನ್ಕೋಬಹುದು, ಆದರೆ ನಾನಲ್ಲ. ನಮ್ಮಿಬ್ಬರ ಮದುವೆ ಇನ್ನೊಮ್ಮೆ ಆದರೂ ನನಗೆ ನಿನ್ನ ಮೇಲೆ ಇರೋದು ದ್ವೇಷನೇ, ಕೋಪನೇ. ಇಷ್ಟೆಲ್ಲ ಮಾಡಿರೋದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಶಸ್ವಿನಿ. ನೋಡ್ತಿರು, ಒಂದಲ್ಲ ಒಂದಿನ ನೀನೇ ಸಿಕ್ಕ ಹಾಕ್ಕೊಳ್ತೀಯ ಹಲ್ಲು ಕಡಿದು ಎಂದ. ನೋ ಅಭಿ, ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ಇದನ್ನೆಲ್ಲ ಮಾಡಿಲ್ಲ, ಟ್ರಸ್ಟ್ ಮೀ ಎಂದಳು ಅವನನ್ನೇ ದಿಟ್ಟಿಸಿ. ಅದೊಂದು ಆರೋಪ ಅವನಿಂದ ಸಹಿಸಲಾಗದು ಅವಳಿಗೆ. ಅವಳನ್ನೇ ನುಂಗಿ ಬಿಡುವಂತೆ ದಿಟ್ಟಿಸಿದವ. ಜಸ್ಟ್ ಗೆಟ್ ಲಾಸ್ಟ್ ಎಂದ. ಅವಳ ಮುಂದೆ ಅವನ ತಾಳ್ಮೆಗೆ ಆಯಸ್ಸು ತುಂಬ ಕಡಿಮೆ. ನೋ ಅಭಿ, ಸ್ವಲ್ಪ ನನ್ನ ಮಾತನ್ನ ಕೇಳು. ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿನಗೆ? ನಾನು ಎಲ್ಲದಕ್ಕೂ ಸಾರಿ ಕೇಳಿದಿನಲ್ಲ ನಿನ್ನ ಹತ್ರ ಎಂದವಳು ಮತ್ತವನ ಸನಿಹ ಬಂದಳು ಅರ್ಥ ಮಾಡಿಸಲು. ಇನ್ನು ಅವಳ ಮಾತು ಕೋಪ ತಡೆಯಲಾರದ ಅಭಿರಾಮ್ ಅವಳ ತೋಳು ಬಿಗಿ ಹಿಡಿದು ಪಕ್ಕದಲ್ಲಿದ್ದ ಕಿಟಕಿಗೆ ಒತ್ತಿ ಅವಳೆದುರು ನಿಂತ ರಾಕ್ಷಸನಂತೆ. ಅವನ ಕಂಗಳ ನೋಟ, ಅವನ ವರ್ತನೆ ಕ್ಷಣ ಬೆಚ್ಚಿಸಿತು ಅವಳನ್ನು. ನಿನ್ನ ಸಾರಿನ ನೀನೇ ಇಟ್ಕೋ ಮಿಸ್ ಯಶಸ್ವಿನಿ. ನೋ ಮಿಸಸ್ ಅಭಿರಾಮ್ ಶರ್ಮಾ, ಇನ್ಮುಂದೆ ನಿನ್ನ ಸಾರಿಗೆ ನನ್ನ ಹತ್ರ ಬೆಲೆನೇ ಇಲ್ಲ ಎಂದ ಅತೀ ಒರಟಾಗಿ. ಅವನ ಧ್ವನಿ ಯಾರನ್ನೇ ಆಗಲಿ ಬೆಚ್ಚಿಸುವಂತಿತ್ತು. ಅವಳ ಗಂಟಲಿನಿಂದ ಮಾತೇ ಹೊರಡಲಿಲ್ಲ. ಉಗುಳು ನುಂಗಿ ಅವನನ್ನೇ ದಿಟ್ಟಿಸಿದಳು. ಏನಂದೆ ನೀನು? ನಿನ್ನ ಮೇಲೆ ನನಗೆ ಪ್ರೀತಿ ಆಗುತ್ತಾ? ನೋ ಚಾನ್ಸ್, ನೆವರ್. ನಿನ್ನ ಮೇಲೆ ನನಗೆ ಯಾವತ್ತೂ ಪ್ರೀತಿ ಆಗೋದಿಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಎಂದ. ಉಸಿರೆತ್ತಲಿಲ್ಲ ಹುಡುಗಿ. ಅವನ ಪ್ರೀತಿ ನಯನಾಳಿಗೆ ಎಂದು ಅವಳಿಗೆ ಗೊತ್ತೇ ಇಲ್ಲ. ಅವಳ ಇನ್ನೂ ಸನಿಹ ಬಾಗಿದನ್ನವ ಏದುಸಿರು ಬಿಡುತ್ತಾ. ಉಸಿರು ಕೊರಳು ತಾಗಿದಾಗ ಕ್ಷಣ ಮೈ ನಡುಗಿತವಳಿಗೆ ಇದೇನು ಮಾಡುತ್ತಿರುವನೆಂದು. ಹಿಡಿದಿದ್ದ ಒಂದು ಕೈ ಬಿಟ್ಟು ಅವಳೆದೆಯಲ್ಲಿ ಅಡಗಿದ್ದ ತಾಳಿಯನ್ನು ಹೊರತೆಗೆದು ಹಿಡಿದು ದಿಟ್ಟಿಸಿದ ಅಭಿ ಅದನ್ನೊಮ್ಮೆ. ಅದೇ ತನ್ನ ಅಧಿಕಾರ ಎಂಬ ಅಹಂ ಅವನ ಮೊಗದಲ್ಲಿ. ಅವಳೆದೆ ಬಡಿತ ಜೋರಾಯಿತು.
ಅವನ ನಡೆ ಅರಿಯದೆ. ಕಂಗಳು ಅವನನ್ನೇ ನೋಡಿದವು ಕಾಣದ ಭಯದಲ್ಲಿ. ತಾಳಿಯನ್ನೇ ನೋಡುತ್ತಾ, ನೀನು ನನ್ನ ಹೆಂಡತಿ ಅಲ್ವಾ ಯಶಸ್ವಿನಿ? ನೋಡ್ತಿರು ನಿನ್ನನ್ನು ಹೇಗೆ ನೋಡ್ಕೋತೀನಿ ಅಂತ. ನೀನು ಪ್ರೀತಿ ಬಯಸ್ತಿದ್ಯಾ ಅಲ್ವಾ ನನ್ನಿಂದ? ಆ ಪ್ರೀತಿ ಸಣ್ಣ ಚೂರು ನಿನಗೆ ಸಿಗೋದಿಲ್ಲ, ಬರೀ ದ್ವೇಷನೇ ನಿನಗೆ ಸಿಗೋದು. ಮದುವೆ ಆಗೋದಕ್ಕೆ ಖುಷಿ ಇದೆ ನಿನಗೆ ಅಲ್ವಾ? ನಾನು ಅದಕ್ಕೆ ಕಾಯ್ತಿದ್ದೀನಿ. ಯಾಕಾದ್ರೂ ನನ್ನನ್ನು ಮದುವೆ ಆಗಿದ್ದೀನೋ ಅನ್ಕೋಬೇಕು ನೀನು. ಹಾಗೆ ಮಾಡ್ತೀನಿ. ನಿನ್ನ ಮೈ ಮುಟ್ಟಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿ ನನ್ನ ಹತ್ರನೇ ಸಾರಿ ಕೇಳೋ ಹಾಗೆ ಮಾಡಿದ್ದೆ. ನಿನ್ನಿಂದ ನಾನು ಏಡ್ ತಿನ್ನೋ ಹಾಗೆ ಮಾಡಿದ್ದೆ. ಎಲ್ಲನೂ ರಿವೆಂಜ್ ತಗೋತೀನಿ ಯಶಸ್ವಿನಿ. ರೆಡಿ ಆಗು ಫೇಸ್ ಮಾಡೋಕ್ಕೆ ಎಂದ ಕೊನೆಯ ಮಾತನ್ನು ಕಣ್ಣೆತ್ತಿ ಅವಳತ್ತ ನೋಟ ಹರಿಸಿ. ಅದೇ ಕ್ಷಣ ಅವಳ ಹಿಂದಿದ್ದ ಕಿಟಕಿಯಿಂದ ತೂರಿ ಬಂದ ಗಾಳಿ ಅವಳ ಕಿವಿಯ ಹಿಂದಿದ್ದ ಕೂದಲನ್ನು ಅವನ ಮೊಗಕ್ಕೆ ತಾಗಿಸಿ ಅವಳ ಮುಖದ ಮೇಲೆ ಚೆಲ್ಲಿತು. ತನ್ನ ಬೆರಳ ತುದಿಯಿಂದ ಅವಳ ಕೂದಲು ಸರಿಸುತ್ತಾ ಅವಳ ನೋಟದಲ್ಲಿ ನೋಟ ಬೆರೆಸಿದವ. ಪ್ರೀತಿ ಬೇಕಾ ನಿನಗೆ? ಕೊಡ್ತೀನಿ, ನೀನು ಕೇಳಿದ್ದಕ್ಕಿಂತ ಹೆಚ್ಚೇ ಕೊಡ್ತೀನಿ ಎಂದು ತುಟಿಗಳಲ್ಲಿ ಜಂಬದ ನಗು ಬೀರಿ ಹಿಂದೆ ಸರಿದ. ಏನು ಮಾಡಬೇಕು ಅನ್ಕೊಂಡಿದ್ಯಾ ಅಭಿ ನೀನು? ಭಯವಿದ್ದರೂ ಕೇಳಿದಳು ಅವನತ್ತ ನೋಡುತ್ತಾ. ದ್ವೇಷ ಚೀರಿದ ಒಮ್ಮೆ ಸಹನೆ ಬಿಟ್ಟು. ಪ್ರತಿಧ್ವನಿಸಿತು ಆ ದೊಡ್ಡದಾದ ಕೋಣೆ. ಅವಳ ಮೊಗದ ಉತ್ಸಾಹ ಪೂರ್ತಿ ಇಳಿದೇ ಹೋಯಿತು. ಊಹಿಸಿರಲಿಲ್ಲ ಅವಳು ಇವ ಹೀಗೆನ್ನುವನೆಂದು. ನಾನು ನಿನ್ನನ್ನು ದ್ವೇಷ ಮಾಡ್ತೀನಿ ಬಿಕಾಸ್ ಐ ಹೇಟ್ ಯು. ಘರ್ಜಿಸಿದವ ಅಲ್ಲಿಂದ ನಡೆದು ಬಿಟ್ಟ ನಿಲ್ಲದೆ. ದೊಡ್ಡ ಅಲೆಯೊಂದು ಬಂದು ಅಪ್ಪಳಿಸಿದಂತಾಯಿತು ಅವಳೆದೆಗೆ. ತನ್ನ ಮೇಲೆ ಅವನಿಗೆ ಕೋಪ ಇದೆ ಎಂದುಕೊಂಡಿದ್ದಳು ಹುಡುಗಿ. ಆದರೆ ಹೀಗೆ ದ್ವೇಷ ಎಂದು ಕನಸಲ್ಲೂ ಎಂದುಕೊಂಡಿರಲಿಲ್ಲ. ಅದರಲ್ಲೂ ಅವ ಮದುವೆಯಾಗಿ ಅವಳ ಜೊತೆ ಸುಖ ಸಂಸಾರದ ಮಾತನಾಡುತ್ತಿಲ್ಲ. ದ್ವೇಷ, ಕೋಪ ಅವನ ಮಾತಲ್ಲಿ ಸ್ಪಷ್ಟ. ತನ್ನನ್ನು ಮದುವೆಯಾಗಿ ಅವ ಹೀಗೆ ತನ್ನನ್ನು ಕಾಡುವ ಯೋಚನೆ ಇಟ್ಟುಕೊಂಡಿರುವ ಎಂದು ತಿಳಿದಾಗ ಅವಳ ಮೈ ನಡುಗಿತು. ನಿಲ್ಲದೆ ನಡೆದಳು ಅಲ್ಲಿಂದ. ಟೇಬಲ್ ಮೇಲೆ ಬಿದ್ದಿದ್ದ ಹೂವುಗಳು ಇಬ್ಬರ ಕೈ ಸೇರದೆ ಅನಾಥವಾಗಿ ಬಿದ್ದವು. ಇಷ್ಟೆಲ್ಲ ಮಾಡಿದ್ದಾದರೂ ಯಾರು ಅಣ್ಣ? ಏನು ಸುಳಿವು ಸಿಗ್ಲಿಲ್ವಾ? ಕೇಳಿದರು ಆಯುಷ್ ಎದುರಿಗೆ ಕುಳಿತಿದ್ದ ಭಾರ್ಗವರನ್ನು. ಅಶ್ವಿತಾಳ ಆಫೀಸ್ನಿಂದ ನೇರವಾಗಿ ಆಯುಷ್ರವರು ಇದ್ದ ಆಫೀಸ್ಗೆ ಬಂದಿದ್ದರವರು. ಅಥರು ಕೂಡ ಅಲ್ಲಿಯೇ ಇದ್ದ. ಅನಿರುದ್ಧ್ ಜೊತೆ ತಾವು ಮಾತನಾಡಿದ್ದನ್ನು ಹೇಳಿದ ನಂತರ ಅಭಿಯ ವಿಷಕ್ಕಿಳಿದಿದ್ದರು. ಇಲ್ಲ ಆಯು, ಅವತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದವರು ಈ ಊರಲ್ಲಿ ಇಲ್ಲ. ಅವರು ಮತ್ತೊಮ್ಮೆ ಕಂಡ್ರೆ ಖಂಡಿತ ನಾನು ಗುರುತಿಸ್ತೀನಿ. ಪೊಲೀಸಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ಅವತ್ತು ಅಭಿ ಹೋಗಿದ್ದ ರಸ್ತೆಯಲ್ಲಿರೋ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿದ್ದೀನಿ. ಅನುಮಾನ ಬರೋ ಥರ ಯಾರೂ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಅದು ಹೈವೇ, ಅಲ್ಲಿ ಓಡಾಡಿದ ಎಲ್ಲರನ್ನೂ ಪತ್ತೆ ಹಚ್ಚೋದು ಕಷ್ಟನೇ. ಇನ್ನು ನನ್ನ ಮೇಲೆ ಅಟ್ಯಾಕ್ ಮಾಡಿರೋರು ಯಾರೂ ಇಲ್ಲಿಯವರಲ್ಲ. ಯಾರೋ ಇದನ್ನು ಅಭಿ ಮೇಲೆ ದ್ವೇಷ ಇರೋರು ಮಾಡಿದ್ದಾರೆ ಅನಿಸುತ್ತೆ ನನಗೆ ಎಂದವರು ಅಥರ್ವನತ್ತ ನೋಡುತ್ತಾ. ಅಥರ್, ಅಭಿ ಮೇಲೆ ದ್ವೇಷ ಇರೋರು ನಿನಗೆ ಯಾರಾದರೂ ಗೊತ್ತಾ ಎಂದು ಕೇಳಿದರು. ಮದುವೆ ಮಾಡಿಸಿದ ಮಹಾನುಭಾವನನ್ನು ಹುಡುಕುವ ಪ್ರಯತ್ನ ನಿಲ್ಲಿಸಿರಲಿಲ್ಲ ಅವರು. ಮದುವೆಯ ವಿಡಿಯೋ ಮೀಡಿಯಾಗೆ ಕೊಡುವೆ ಎಂದಿದ್ದನಲ್ಲ ಅವ. ಅದರ ಅರಿವಿತ್ತು ಇನ್ನೂ ಅವರಿಗೆ. ಇಲ್ಲ ಅಪ್ಪ, ಆ ಥರ ಯಾರೂ ಇಲ್ಲ. ಅಣ್ಣ 3 ವರ್ಷದಿಂದ ಇಲ್ಲಿ ಇರಲೇ ಇಲ್ವಲ್ಲ. ಇಲ್ಲಿಗೆ ಬಂದ ಮೇಲೂ ಅವನು ವರ್ಧನ್ ಸರ್ ಮತ್ತು ಯಶಸ್ವಿನಿನ ಬಿಟ್ಟರೆ ಯಾರ ಜೊತೆನೂ ಜಗಳಕ್ಕೆ ಇಳಿದಿಲ್ಲ. ನನಗೂ ಅವ್ರ ಮೇಲೇ ಅನುಮಾನ ಎಂದ. ನೋ ಅಥರ್, ಅವರು ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ವರ್ಧನ್ಗೆ ಮಗಳ ಮೇಲೆ ಪ್ರೀತಿ ಜಾಸ್ತಿ. ಅವನು ಮಗಳ ಜೀವನದಲ್ಲಿ ಹೀಗೆ ಆಟ ಆಡೋದಿಲ್ಲ ಎಂದರು ತೀಕ್ಷ್ಣವಾಗಿ ಯೋಚಿಸುತ್ತಾ ಕುಳಿತು. ಆದರೂ ಆ ನಯನ ಅಣ್ಣನ ಜೀವನದಲ್ಲಿ ಬರಲಿಲ್ವಲ್ಲ, ಅದೇ ಸಮಾಧಾನ ನನಗೆ ಗೊಣಗಿದ ಅಥರ್. ಆದರೆ ಅಣ್ಣ ಮುಂದೆ ಅಭಿ ಯಶಸ್ವಿನಿ ಜೀವನ ಕೇಳಿದರು ಆಯುಷ್. ಎಲ್ಲ ಸರಿ ಹೋಗುತ್ತೆ ಆಯು. ಯಶಸ್ವಿನಿ ವರ್ಧನ್ ಹಾಗಿಲ್ಲ. ಅವಳು ಪ್ರೀತಿ ನಿಜವಾಗಿದ್ದರೆ ಅಭಿ ಬದಲಾಗ್ತಾನೆ ಎಂದರು. ಅದೊಂದು ನಂಬಿಕೆ ಅವರಿಗೆ. ನೀನು ಬದಲಾದ ಹಾಗೆ ಎಂದರು ಸಣ್ಣ ನಗೆಯೊಂದಿಗೆ. ಅವನ ಮದುವೆ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಯು. ನಮ್ಮಿಬ್ಬರ ಮದುವೆ ಹೇಗೆ ಒಟ್ಟಿಗೆ ಆಯಿತೋ ಹಾಗೆ ಅಭಿ ಅಥರು ಮದುವೆನ ಒಟ್ಟಿಗೆ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ಎಂದರು ಸಣ್ಣ ಬೇಸರದಿಂದ. ಈಗಲೂ ಟೈಮ್ ಇದೆ ಅಣ್ಣ. ಅಥರ್ವನಿಗೂ ಒಂದು ಹುಡುಗಿ ನೋಡಿ ಮದುವೆಗೆ ರೆಡಿ ಮಾಡೋಣ ಎಂದರು ಆಯುಷ್ ಅಥರ್ವನತ್ತ ಛೇಡಿಸುವ ನೋಟ ನೆಟ್ಟು. ಅವನು ರೆಡಿ ಇದ್ದರೆ ನಾನು ರೆಡಿನೇ ಆಯು ಮಾತಿಗೆಂದರು ಭಾರ್ಗವ್ ಅಥರ್ವನನ್ನು ನೋಡಿ.
ಅಸಲಿಗೆ ಅಥರ್ವನ ಮದುವೆಯ ಯೋಚನೆ ಅವರ ತಲೆಯಲ್ಲಿ ಇಲ್ಲವೇ ಇಲ್ಲ. ಅಭಿಯ ಮದುವೆಯ ಯೋಚನೆಯೂ ಇರಲಿಲ್ಲ. ಆದರೆ ಪರಿಸ್ಥಿತಿ ಹಾಗಾಗಿತ್ತಷ್ಟೇ. ಇಲ್ಲ ಅಪ್ಪ, ನನಗೀಗಲೇ ಮದುವೆ ಬೇಡ ಎಂದ ಅಥರ್ವನ ಕಣ್ಣಲ್ಲಿ ಮಿಂಚಿದಳು ವೈಭವಿ. ಹಾಂ, ಈಗಲೇ ಮದುವೆ ಬೇಡ ನಿನಗೆ. ನೀನು ಮದುಮಗ ಆಗಿ ಕುತ್ಕೊಂಡ್ರೆ ಮದುವೆ ಮನೆಯಲ್ಲಿ ಓಡಾಡೋದು ಯಾರು ಎಂದ ಭಾರ್ಗವ್ರವರು ಮೇಲೆದ್ದು, ಬರ್ತೀನಿ ಆಯು, ನಾನು ಮನೆಗೆ ಹೋಗಿರ್ತೀನಿ ಎಂದು ಹೊರಟರು ಅಲ್ಲಿಂದ. ನಾನು ವೈಭವಿನ ಇಷ್ಟಪಡ್ತಿದ್ದೀನಿ ಅಪ್ಪ, ಆದರೆ ಅವಳು ನನ್ನನ್ನು ಇಷ್ಟಪಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ನೇಹ ನನ್ನಿಂದ ಹಾಳಾಗಬಾರ್ದು. ಅಣ್ಣನ ಮದುವೆನೂ ಹೀಗಾಗಿದೆ ಅಂದಮೇಲೆ ಮತ್ತೆ ನನ್ನಿಂದ ನಿಮಗೆ ನೋವಾಗಬಾರ್ದು ಅಪ್ಪ. ಮನದಲ್ಲೇ ಎಂದುಕೊಂಡ ಅಥರ್ ಎತ್ತಲೋ ದೃಷ್ಟಿ ನೆಟ್ಟು ಕುಳಿತ. ಅವನನ್ನು ಗಮನಿಸಿದ ಆಯುಷ್ರವರು, ಅಥರ್, ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದರು. ಏನೂ ಇಲ್ಲ ಚಿಕ್ಕಪ್ಪ ಎಂದವ ಕೆಲಸದತ್ತ ಗಮನ ಕೊಟ್ಟ.